ನನ್ನ ಹೆಸರು ಬಸವರಾಜೇಶ್. ಎಮ್ ಜಿ ದಿಬ್ಬದಲ್ಲಿ ಓದ್ತಾ ಇದ್ದೆ. ನಮ್ಮ ಶಾಲೆ ಹೆಸರು MVR ಸರ್ಕಾರಿ ಪ್ರೌಢಶಾಲೆ ಎಮ್ ಜಿ ದಿಬ್ಬ. ನಮ್ಮ ಅಪ್ಪ ಅಮ್ಮನ ಹೆಸರು ನಮ್ಮಪ್ಪ ಸಿದ್ದರಾಮಪ್ಪ, ನಮ್ಮಮ್ಮ ಮಂಜಮ್ಮ. ನಾವು 599 ಮಾರ್ಕ್ಸು ಬಂದ್ಬಿಟ್ಟು 95.84%. ಇದಕ್ಕೆ ಎಲ್ಲ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ನನಗೆ ಸಪೋರ್ಟಿವ್ ಮಾಡಿದ್ದಾರೆ. ಅಷ್ಟೇ ನಮ್ಮ ಪೇರೆಂಟ್ಸು ಸಪೋರ್ಟಿವ್ ಮಾಡಿದ್ದಾರೆ, ಮತ್ತು ನಮ್ಮ ಫ್ರೆಂಡ್ಸು ಅಷ್ಟೇ ಸಪೋರ್ಟಿವ್ ಮಾಡಿದ್ದಾರೆ. ನಮ್ಮದು ಮಾಚನಹಳ್ಳಿಯಿಂದ ಬರ್ತೀನಿ. ಆ ಹಳ್ಳಿಯಿಂದ ನಡ್ಕೊಂಬಂದಿದ್ದಕ್ಕೆ ಇಷ್ಟು ನನಗೆ ಪ್ರತಿಫಲ ಸಿಕ್ಕಿದೆ. ಮುಂದೆ ನಾನು PUCಯಲ್ಲಿ ಸೈನ್ಸ್ ತಂದು PCMC ಆಯ್ಕೆ ಮಾಡ್ಕೊತೀನಿ. ಈ ಅಂಕತಾನಕ್ಕೆ ನನಗೆ ನಮ್ಮ ಅಪ್ಪ ಅಮ್ಮ ಹಾಗೂ ನಮ್ಮ ಶಾಲಾ ಶಿಕ್ಷಕ ವೃಂದದವರು ಭಾಳ ಸಪೋರ್ಟಿವ್ ಆಗಿದ್ದರು. ವಿಶೇಷ ತರಗತಿ ಎಲ್ಲ ನಡೆಸ್ತಿದ್ರು. ಬೇರೆ ಕಡೆಯಿಂದ ಗೆಸ್ಟ್ ಟೀಚರ್ಸ್ನೆಲ್ಲ ಕರೆಸಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಮ್ಮ ಅಪ್ಪ ಅಮ್ಮನ ಕೂಡ ಎಲ್ಲೆಲ್ಲಿಂದನೇ ಬುಕ್ ತರಿಸಿ ಓದಿಸಿದ್ದಾರೆ. ನಮ್ಮ ಅಪ್ಪ ಅಮ್ಮ ದಿನನಿತ್ಯನೂ ನನಗೆ ಸಹಾಯ ಮಾಡಿದ್ದಾರೆ. ಅಷ್ಟೇ ಕೂಡ ನಮ್ಮ ಶಿಕ್ಷಕರು ನನಗೆ ಸಹಾಯ ಮಾಡಿದ್ದಾರೆ. ನನ್ನ ಹೆಸರು ಚೈತ್ರ, ನಮ್ಮ ಅಪ್ಪಾಜಿ ಹೆಸರು ಕುಮಾರ್, ನಮ್ಮ ಅಮ್ಮನ ಹೆಸರು ನಾಗರತ್ನ. ನಾನು MVR ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಿದ್ದೆ. ನನ್ನ ಅಂಕ ಬಂದು 553. ನನ್ನ ಟೀಚರ್ಸ್ ಎಲ್ಲ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ, ಹಾಗೂ ನನ್ನ ಪೇರೆಂಟ್ಸು ಸದಾ ನನಗೆ ಯಾವಾಗಲೂ ಸಪೋರ್ಟ್ ಮಾಡಿ ನಾನು ಇಷ್ಟು ಅಂಕ ಪಡ್ಕೊಂಡಿದ್ದೆ. ನಾನು ಕನ್ನಡ ಮತ್ತು ಹಿಂದಿಯಲ್ಲಿ IAS ಸ್ಕೋರ್ ಮಾಡಿದೆ. ಆದರೂ ನನಗೆ ಈ ಸ್ಕೋರು ಸ್ಯಾಟಿಫೈಸ್ ಆಗಲಿಲ್ಲ. ನನ್ನ ಎಫರ್ಟಿಗೆ ಇನ್ನೂ ಆಗಬೇಕಾಗಿತ್ತು. ಮತ್ತೆ ರಿವ್ಯಾಲ್ಯೂಯೇಷನಿಗೆ ಆಗ್ತೀನಿ. ನನ್ನ ಟೀಚರ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಕನ್ನಡ SM ಮತ್ತು SRN, BOS, RTS, TM, AL ಎಲ್ಲರೂ ಸದಾ ನಮಗೆ ಸ್ಪೆಷಲ್ ಕ್ಲಾಸ್ ಮಾಡಿ ಎಲ್ಲ ಭಾಳ ಸಪೋರ್ಟ್ ಮಾಡಿ, ಈ ಥರ ಬರೆದ್ರೆ ಇಷ್ಟು ಮಾರ್ಕ್ಸ್ ಬರ್ತವೆ ಅಂತ ಎಲ್ಲರೂ ಭಾಳ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಷ್ಟು ಅಂಕ ತಗೊಂಡು ನನ್ನ 88% ಸ್ಕೋರ್ ಮಾಡಿ ಮುಂದೆ ನಾನು PUಯಲ್ಲಿ ಸೈನ್ಸ್ ತಗೋಬೇಕು ಅಂದ್ಕೊಂಡಿದ್ದೀನಿ. MVR ಸರ್ಕಾರಿ ಪ್ರೌಢಶಾಲೆ MG ದಿಬ್ಬ ಈ ಶಾಲೆಯಿಂದ SLC ಪರೀಕ್ಷೆಗೆ 2026ನೇ ಸಾಲಿನಲ್ಲಿ ಒಟ್ಟು 47 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು. ಆ ಮಕ್ಕಳಲ್ಲಿ 45 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ಅದರಲ್ಲಿ ಪ್ರಥಮವಾಗಿ 599 ಅಂಕಗಳನ್ನು ಪಡೆದುಕೊಂಡು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಪ್ರಥಮ ಸ್ಥಾನದಲ್ಲಿ ಬಸವರಾಜು S ವಿದ್ಯಾರ್ಥಿ, ಮಾಚನಹಳ್ಳಿಯ ವಿದ್ಯಾರ್ಥಿ, ಇವನು ಪ್ರಥಮ ಸ್ಥಾನದಲ್ಲಿದ್ದಾನೆ. ಹಾಗೂ ಚೈತ್ರ ಎಂಬ ವಿದ್ಯಾರ್ಥಿನಿಯು 553 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನದಲ್ಲಿ ಇದ್ದಾಳೆ. ಈ ಒಂದು ಶಾಲೆಯಲ್ಲಿ ಒಟ್ಟು ಫಲಿತಾಂಶ ಶೇಕಡಾವಾರು 95.74 ಆಗಿದೆ. ಈ ಒಂದು ಫಲಿತಾಂಶಕ್ಕೆ ತಂದುಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಕ ವೃಂದದ ಪರವಾಗಿ ಹಾಗೂ STMC ಅಧ್ಯಕ್ಷರು ಹಾಗೂ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಫಲಿತಾಂಶಕ್ಕೆ ನಮ್ಮ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಪೋಷಕರು ಹಾಗೂ STMC ಅಧ್ಯಕ್ಷರು ಹಾಗೂ ಸದಸ್ಯರು ಸಹ ಈ ಒಂದು ಫಲಿತಾಂಶವನ್ನು ಬರಲಿಕ್ಕೆ ಎಲ್ಲರೂ ಸಹ ಸಹಕಾರವನ್ನು ನೀಡಿ ಈ ಒಂದು ಉತ್ತಮ ಫಲಿತಾಂಶವನ್ನು ತಂದುಕೊಳ್ಳಲಿಕ್ಕೆ ಎಲ್ಲರೂ ಸಹ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಊರಿನ ಗ್ರಾಮಸ್ಥರು ಸಹ ಈ ಒಂದು ಫಲಿತಾಂಶ ಬರಲಿಕ್ಕೆ ಸಹಕಾರವನ್ನು ನೀಡುತ್ತಾರೆ. ಹಾಗೂ ಈ ಒಂದು ಫಲಿತಾಂಶವನ್ನು ತಂದುಕೊಳ್ಳಲಿಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕಾರವನ್ನು ನೀಡಿದಂಥ ಎಲ್ಲ ನಾಗರಿಕರಿಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮ ಶಾಲೆಯಲ್ಲಿ 5 ಜನ ಡಿಸ್ಟಿಂಕ್ಷನ್ ತೆಗೆದುಕೊಂಡಿದ್ದಾರೆ ಹಾಗೂ 20 ಜನ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ತಂದುಕೊಟ್ಟು ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಒಂದು ಉತ್ತಮ ಫಲಿತಾಂಶವನ್ನು ನೀಡಿ ನಮ್ಮ ಶಾಲೆ ನಮ್ಮ ತಾಲೂಕಿನಲ್ಲಿ ಒಂದು ಸ್ಥಾನವನ್ನು ಗುರುತಿಸ್ಕೊಳ್ಳಿಕ್ಕೆ ಸಹಕಾರವನ್ನು ನೀಡುತ್ತಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಜೊತೆಗೆ ಶುಭಾಶಯವನ್ನು ಕೋರ್ತಾ ಅವರ ಮುಂದಿನ ವಿದ್ಯಾಭ್ಯಾಸ ಉತ್ತಮಗೊಳ್ಳಲಿ ಅಂತ ಒಂದು ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.